ಸಂಜೀವಿನಿ ರೇಖಿ ಮತ್ತು ಹೆಪ್ನೋಸಿಸ್ ಸೆಂಟರ್. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಭರಣಿ ರಾಜು, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್. ಇದು ಸಂಜೀವಿನಿ ರೇಖಿ ಹೀಲಿಂಗ್ ಸೆಂಟರ್ ಸ್ಟಾರ್ಟ್ ಆಗಿ ಸುಮಾರು 13 ವರ್ಷಗಳಾಗಿದೆ. ಇಲ್ಲಿ ತುಂಬ ಜನ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ, ಯಾವ ರೀತಿ ಟ್ರೀಟ್ಮೆಂಟ್ ಸಿಗುತ್ತೆ, ಯಾವ ರೀತಿ ಅಂತ ಕೇಳ್ತಾ ಇದ್ದಾರೆ. ನಿಮಗೆ ವಿಡಿಯೋಗಳನ್ನು ನಾನು ಹಾಕ್ತಾ ಇದ್ದೀನಿ, ಬಟ್ ಕೆಲವ್ರಿಗೆ ಅದು ಅರ್ಥ ಆಗ್ತಾ ಇಲ್ಲ. ಇಲ್ಲಿ ನಿಮಗೆ ಪೂರ್ವ ಜನ್ಮದ ಸಮಸ್ಯೆಗಳು, ಪ್ರೇತಾತ್ಮದ ಸಮಸ್ಯೆಗಳು, ಮಾಟ ಮಂತ್ರದ ಸಮಸ್ಯೆಗಳು, ಮತ್ತು ಮಕ್ಕಳಿಗೆ ಎಜುಕೇಷನ್ ಸಮಸ್ಯೆ, ಮತ್ತು ನಿಮಗೆ ಹಾಸ್ಪಿಟಲಲ್ಲಿ ವಾಸಿ ಆಗದೇ ಇರುವಂತಹ ಸಮಸ್ಯೆಗಳು, ಮತ್ತು ನಿಮಗೆ ಟ್ರೀಟ್ಮೆಂಟ್ ತುಂಬ ಲಾಂಗ್ ಟೈಮ್ ತಗೊತಾ ಇರುತ್ತಲ್ಲ, ಅಂದರೆ ಲಿವರ್ ಪ್ರಾಬ್ಲಮ್ಮು, ಕಿಡ್ನಿ ಪ್ರಾಬ್ಲಮ್ಮು, ಥೈರಾಯ್ಡ್ ಪ್ರಾಬ್ಲಮ್, ಮತ್ತು ಇದು ಡ್ರಿಂಕ್ಸ್ ಕುಡಿಯೋರ ಚಟ ಇರೋರು, ಮತ್ತು ಈ ಥರ ಶುಗರ್ ಇರೋದು, ಬಿ ಪಿ ಇರೋರು, ಈ ಥರ ತುಂಬ ನಿಮಗೆ ಲಾಂಗ್ ಟೈಮ್ ಯಾವುದು ತಗೊಳ್ತಾ ಇರುತ್ತೋ ಅದಕ್ಕೆ ಇಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ. ಇಲ್ಲಿ ಮೊದಲನೇದಾಗಿ ನೀವು ಕನ್ಸಲ್ಟೇಷನನ್ನು ಮಾಡಬೇಕಾಗುತ್ತೆ. ನೀವು ಕನ್ಸಲ್ಟೇಷನ್ ಮಾಡಿದಾಗ ನಿಮಗೆ ಯಾವ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಫಸ್ಟ್ ಗೊತ್ತಾಗುತ್ತೆ. ಗೊತ್ತಾದ ನಂತರ ಇಲ್ಲಿ ನಿಮಗೆ ಎಷ್ಟು ಅಮೌಂಟ್ ಆಗುತ್ತೆ, ಏನು ಎಲ್ಲ ಡೀಟೇಲ್ಸನ್ನು ನಾವು ಫೋನಲ್ಲಿ ನಿಮಗೆ ಕೊಡ್ತಾ ಇರ್ತೀವಿ. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂತಂದರೆ, ನೀವು ಕನ್ಸಲ್ಟೇಷನ್ ಮಾಡಿದಾಗ ಏನಾದರೂ ನಿಮಗೆ ಪೂರ್ವ ಜನ್ಮ, ಪ್ರೇತಾತ್ಮ, ಬ್ಲ್ಯಾಕ್ ಮ್ಯಾಜಿಕ್ಕು ಈ ಥರ ಯಾವುದೇ ಸಮಸ್ಯೆ ಇದ್ದರೂ ಸಹ ಅದಕ್ಕೆ ಇಲ್ಲಿ ಚಾರ್ಜನ್ನು ಮಾಡ್ತಾ ಇಲ್ಲ. ಕೇವಲ ರೇಖಿ ಮತ್ತು ಹಿಪ್ನೋಟೈಸನ್ನು ಹೇಳ್ಕೊಡೋದಕ್ಕಷ್ಟೇ ಇಲ್ಲಿ ಚಾರ್ಜನ್ನು ಮಾಡ್ತಾ ಇರ್ತೀವಿ. ಹಾಗಂತ ನಮಗೆ ರೇಖಿ ಹಿಪ್ನೋಟೈಸ್ ಬೇಡ, ನಮಗೆ ಟ್ರೀಟ್ಮೆಂಟ್ ಫ್ರೀಯಾಗಿ ಕೊಡಿ ಅಂದರೆ ಆ ಥರ ಇರೋದಿಲ್ಲ. ಈಗ ರೇಖಿ ಹಿಪ್ನೋಟೈಸನ್ನು ಕಲಿತ್ಕೊಳ್ಳಿ, ಎಲ್ಲರೂ ಕಲೀರಿ, ಮತ್ತು ಎಲ್ಲ ಒಂದು ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ನಿಮಗೆ ಟ್ರೀಟ್ಮೆಂಟನ್ನು ಫ್ರೀಯಾಗಿ ಕೊಟ್ಟು ರೇಖಿ ಹಿಪ್ನೋಟೈಸ್ ಕಲಿಸ್ಕೊಡೋದಕ್ಕೆ ಮಾತ್ರ ನಿಮಗೆ ಇಲ್ಲಿ ನಾನು ಚಾರ್ಜಸನ್ನು ಮಾಡ್ತಾ ಇರೋದು. ಆಮೇಲೆ ನಮ್ಮ ಸೆಂಟರಲ್ಲಿ ನಿಮಗೆ 1 ವರ್ಷ ಬಿಲ್ ವಾರಂಟಿ ಇರುತ್ತೆ. ಸಪೋಸ್ ನೀವು ಮಾಡ್ಕೊಂಡೋಗಿ 3 ಮಂತ್ಸ್ ಆಗಿ 3 ಮಂತ್ಸ್ ವೆಯ್ಟ್ ಮಾಡಬೇಕು. ಸಪೋಸ್ 3 ಮಂತ್ಸ್ ಆಗಿ ನಿಮ್ಗೇನಾದರೂ ಕ್ಲಿಯರ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಕೊಡುವಂತಹ ಟ್ರೀಟ್ಮೆಂಟು ಫ್ರೀ ಇರುತ್ತೆ. ಅದು ಸುಮ್ಮನೆ ಅಲ್ಲ. ರೇಖಿ ಹಿಪ್ನೋಟೈಸ್ ಎಲ್ಲ ಕಲ್ತ್ಕೊಂಡೋಗಿ ಮನೇಲಿ ಎತ್ಕೊಂಡೋಗಿ ಎಲ್ಲ ಬಿಸಾಕ್ಬಿಟ್ಟು ರೇಖಿ ಮಾಡಿಲ್ಲ, ಹಿಪ್ನೋಟೈಸ್ ಮಾಡಿಲ್ಲ, ನಮಗೆ ಕ್ಲಿಯರ್ ಆಗಿಲ್ಲ, ಮತ್ತೆ ಟ್ರೀಟ್ಮೆಂಟ್ ಕೊಡಿ ಅನ್ನೋರಿಗೆ ಅಲ್ಲ ಇದು. ಯಾಕೆ ತುಂಬ ಜನ ಅದೇ ಥರ ಮಾಡ್ತಾ ಇದ್ದಾರೆ. ಮನೆಗೆ ಹೋಗ್ತಾರೆ, ರೇಖಿ ಹಿಪ್ನೋಟೈಸ್ ಎಲ್ಲ ಏನೂ ಮಾಡ್ಕೊಳ್ಳೋದಿಲ್ಲ. ಮತ್ತು ಮೇಡಮ್ ನೀವು ಹೇಳಿದಿರಾ 3 ಮಂತ್ಸ್ ಆದಮೇಲೆ ಮತ್ತೆ ಫ್ರೀ ಇರುತ್ತೆ ಅಂತ ಹೇಳಿದಿರಾ, ಬಟ್ ನಮಗೆ ಇದು ಕ್ಲಿಯರ್ ಆಗ್ತಾ ಇಲ್ಲ ಅಂತ ಕೇಳ್ತಾರೆ. ಆಗ ಸರಿ, ನೀವೊಂದು ರೇಖಿ ವಿಡಿಯೋವನ್ನು ಮಾಡಿ ಕಳಿಸಿ, ನೀವು ಮತ್ತು ನಿಮಗೆ ನಮ್ಮ ಕಡೆಯಿಂದ ನಿಮಗೆ ಹಿಪ್ನೋಟೈಸಲ್ಲಿ ಏನು ಮಾಡಬೇಕು, ಯಾವ ರೀತಿ ನಾವು ಟ್ರೀಟ್ಮೆಂಟನ್ನು ಕೊಡಬೇಕು, ಹಿಪ್ನೋಟೈಸಲ್ಲಿ ಏನು ಮಾಡಬೇಕು ಎಲ್ಲವನ್ನು ಕೊಟ್ಟಿರ್ತೀವಿ. ಮತ್ತು ನೆಕ್ಸ್ಟ್ ಇನ್ನೊಂದು ಏನು ಅಂತಂತಂದರೆ, ಅವತ್ತು ನೈಟಿಂದ ನಿಮಗೆ ಪಿರಮಿಡ್ ಹೀಲಿಂಗ್ ಸ್ಟಾರ್ಟ್ ಆಗುತ್ತೆ. ಅದು ನಿಮಗೆ 3 ಮಂತ್ಸು ನಮ್ಮ ಕಡೆಯಿಂದ ಫ್ರೀ ಇರುತ್ತೆ. 3 ಮಂತ್ಸ್ ಪಿರಮಿಡ್ ಹೀಲಿಂಗ್ ಇರುತ್ತೆ. ಒಟ್ಟಿನಲ್ಲಿ ಟೋಟಲಿ ಒಂದೇ. ಯಾವ ಟ್ರೀಟ್ಮೆಂಟನ್ನು ತೊಗೊಂಡು ಹೋಗ್ತಾರೋ ಅವರಿಗೆ ವಾರ 15 ದಿನದಲ್ಲಿ ಕಂಪಲ್ಸರಿ ನಮಗೆ ಈಗ ಪರವಾಗಿಲ್ಲ 10% ರಿಸಲ್ಟ್ ಬಂದಿದೆ, 20% ರಿಸಲ್ಟ್ ಬಂದಿದೆ ಅನ್ನೋ ಒಂದು ಮಾತು ನಮಗೆ ಕೇಳಲೇಬೇಕು. ಆದ್ದರಿಂದ ಇದು ರಿಸಲ್ಟ್ ಕೊಡಲೇಬೇಕು ಅನ್ನೋ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಟ್ರೀಟ್ಮೆಂಟನ್ನು ಕೊಡ್ತಾ ಇರೋದು. ಅದರಲ್ಲಿ ಕೆಲವರು ಬ್ಯಾಡ್ ಕಾಮೆಂಟ್ ಏನಾದರೂ ಮಾಡಿದ್ರೆ ಅದು ನನಗೆ ಏನೂ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಪ್ರತಿಯೊಂದು ಇಲ್ಲಿ ಹೇಳಿ ಕಳಿಸಿರ್ತೀವಿ, ಈ ಥರ ಮಾಡಬೇಕು, ಹೀಗೆ ಮಾಡಬೇಕು ಅಂತೆಲ್ಲ ಹೇಳಿರ್ತೀವಿ. ಬಟ್ ಮನೆಗೆ ಹೋಗಿ ಎಲ್ಲ ಅದನ್ನು ಹಾಳು ಮಾಡಿಕೊಂಡ್ರೆ ಯಾರು ಏನೂ ಮಾಡೋಕ್ಕಾಗಲ್ಲ. ಮತ್ತು ಮನೆಗೆ ಹೋಗಿ ರೇಖಿ ಮಾಡಿಲ್ಲ ಅಂದರೆ ಅದು ಏನೂ ಮಾಡೋಕ್ಕಾಗಲ್ಲ. ಮತ್ತು ಇಲ್ಲಿ ನಿಮಗೆ ಇನ್ನೊಂದು ಕ್ವಶನ್ ಕೇಳ್ಬೋದು, ಒಂದಿನ ರೇಖಿ ಎಲ್ಲ ಕಲಿಯೋಕ್ಕಾಗುತ್ತಾ ಹಾಗೆ ಹೀಗೆ ಅಂತ ಕೆಲವು ಕ್ವಶನ್ಸ್ ಮಾಡ್ತಾರೆ. ಖಂಡಿತವಾಗ್ಲೂ ಕಲಿಬೋದು. ಯಾಕೆ ಅಂದರೆ ನಾನು ದಿನಕ್ಕೆ ಇಬ್ಬರಿಗೆ ನಿಮಗೆ ಇಲ್ಲಿ ಅಪಾಯಿಂಟ್ಮೆಂಟನ್ನು ಕೊಡೋದು, 7-8 ಜನಕ್ಕೆ ಕೊಡೋದಿಲ್ಲ. ದಿನಕ್ಕೆ ಇಬ್ಬರಿಗೆ ಕೊಡೋದ್ರಿಂದ ಈಸಿಯಾಗಿ ನಾನು ರೇಖಿ ವಿದ್ಯೆಗಳನ್ನು ಮತ್ತು ಹಿಪ್ನೋಟೈಸ್ ವಿದ್ಯೆಗಳನ್ನು ಹೇಳ್ಕೊಡ್ತೀನಿ. ಜೊತೆಗೇನು ಅಂತಂದರೆ ನಿಮಗೆ ಪ್ರತಿಯೊಂದು ಇಲ್ಲಿ ರೇಖಿ ಕ್ಲಾಸನ್ನು ವಿಡಿಯೋ ಮಾಡಿ ನಿಮ್ಮ ಮೊಬೈಲಲ್ಲೇ ವಿಡಿಯೋಗಳನ್ನು ಮಾಡಿಸಿರ್ತೀನಿ, ಮತ್ತು ಹಿಪ್ನೋಟೈಸ್ ಕ್ಲಾಸ್ಗಳನ್ನು ಆಡಿಯೋ ಮಾಡಿಸಿರ್ತೀನಿ. ನೀವು ಮನೆಗೆ ಹೋದ ನಂತರ ನಿಮ್ಗೆ ಏನೇ ಸ್ವಲ್ಪ ಡೌಟ್ ಬಂದು ನನಗೆ ಫೋನ್ ಮಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ. ನೀವೇ ಆರಾಮಾಗಿ ನೋಡಿಕೊಂಡು ಯಾವ ರೀತಿ ಹೇಳ್ಕೊಟ್ಟಿದ್ದಾರೆ, ವಿಡಿಯೋ ಯಾವ ರೀತಿ ಆಗಿದೆ ಅಂತ ನೋಡಿಕೊಂಡು ನೀವೇ ಮಾಡ್ಕೋಬೋದು. ಈಗ ನಮ್ಮ ಸೆಂಟರ್ ಬಗ್ಗೆ ನಿಮಗೆ ಮಾಹಿತಿ ಎಲ್ಲ ನಾನು ಕೊಟ್ಟಿದ್ದೀನಿ ನಾನು ವೀಕ್ಷಕರೇ. ದಯವಿಟ್ಟು ರೇಖಿ ಮತ್ತು ಹಿಪ್ನೋಟೈಸನ್ನು